ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಎಲ್ಲರ ಮನೇಲೂ ಕೆಮ್ಮು, ಶೀತ, ನೆಗಡಿ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಅಂತ ನಾವು ಟ್ಯಾಬ್ಲೆಟ್ಸನ್ನು ತಗೊಳ್ತೀವಿ. ಆದರೆ ಸ್ವಲ್ಪ ತೊಗೊಳ್ತೀವಿ, ಅದು ಹಾಗೆ ಉಳ್ಕೊಂಡು ಟ್ಯಾಬ್ಲೆಟ್ಸ್ಗಳು ಸ್ವಲ್ಪ ದಿವಸ ಇದ್ದಾಗ ಎಕ್ಸ್ಪೈರ್ಡ್ ಡೇಟ್ ಆಗಿಬಿಡುತ್ತೆ. ಅವುಗಳು ಮತ್ತೆ ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ ನಾವು ಬಿಸಾಕ್ತೀವಿ. ಈ ವಿಡಿಯೋ ನೋಡಿದ ಮೇಲಂತೂ ನೀವು ಯಾವ ಟ್ಯಾಬ್ಲೆಟ್ಸನ್ನು ಬಿಸಾಕೋದಿಲ್ಲ, ಔಷಧಿ ಬಾಟಲ್ಗಳನ್ನು ಬಿಸಾಕೋದಿಲ್ಲ. ಎಲ್ಲವೂ ನಿಮಗೆ ಅಮೂಲ್ಯವಾದಂಥ ಕೆಲಸಕ್ಕೆ ಬರುತ್ತೆ. ಹಾಗಾದರೆ ಒನ್ ಬೈ ಒನ್ ಯಾವ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಎಕ್ಸ್ಪೈರ್ ಡೇಟ್ ಆದಂಥ ಮಾತ್ರೆಗಳು ಮತ್ತು ಔಷಧಿ ಬಾಟಲ್ ಆಗಿದೆ. ಇವಾಗ ನಾನು ಒಂದೆರಡು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇದ್ದೀನಿ ನೋಡಿ. ಇದನ್ನು ನಾವು ಚೆನ್ನಾಗಿ ಈ ಕುಟ್ಟಾಣಿಯಿಂದ ಪುಡಿ ಮಾಡ್ಕೋಬೇಕು. ಸ್ವಲ್ಪ ನೈಸಾಗಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ರೀತಿ ಕುಟ್ಟಾಣಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಯಾವ್ದಾದ್ರು ಕಲ್ಲಿದ್ರೂ ಪರವಾಗಿಲ್ಲ, ಕಲ್ಲ ಮೇಲೆ ನೀವು ಕುಟ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಪುಡಿ ಆಯ್ತಲ್ವ. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ನಾವು 1 ಲೀಟರ್ ಆಗೋಷ್ಟು ಬಿಸಿ ನೀರನ್ನು ತಗೊಳ್ಳೋಣ. ಈ ಬಿಸಿ ನೀರಿಗೆ ನಾವು ಕುಟ್ಕೊಂಡಂಥ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಟ್ಯಾಬ್ಲೆಟ್ ಪುಡಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರಲ್ಲಿ ಕರಗಬೇಕು. ಇದಕ್ಕೆ ನಾವಿವಾಗ 1/4 ಸ್ಪೂನಷ್ಟು ಉಪ್ಪನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಸಾಲ್ಟ್ ಕರಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ನೀರಂತೂ ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ, ನಿಮ್ಮ ಸಿಂಕಲ್ಲಿ ಕಾಕ್ರೋಚ್ಗಳು ಮತ್ತು ಕೆಟ್ಟ ಹುಳುಗಳು ಬರ್ತಾ ಇದ್ದರೆ, ನಂಜುಳ ಅಂತ ಹೇಳ್ತೀವಲ್ಲ, ಅದೆಲ್ಲ ಬರ್ತಾ ಇರುತ್ತೆ. ಮತ್ತು ಸಿಂಕ್ ಬೇರೆ ಕಟ್ಟಿರುತ್ತೆ, ಅಂಥದ್ದೆಲ್ಲ ಕಡಿಮೆ ಆಗುತ್ತೆ. ಈ ಬಿಸಿ ನೀರನ್ನು ತೊಗೊಂಡೋಗ್ಬಿಟ್ಟು ಆ ಸಿಂಕ್ ಇರುತ್ತಲ್ಲ, ಅಲ್ಲಿಗೆ ನೀವು ಹಾಕ್ಬಿಡಬೇಕು. ಸಿಂಕಲ್ಲಿರುವಂಥ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಜಿಡ್ಡಾಗಿರ್ಬೋದು, ಅದೆಲ್ಲ ಕ್ಲೀನ್ ಆಗುತ್ತೆ, ಫ್ಲಶ್ ಔಟ್ ಆಗುತ್ತೆ. ಸೇಮ್ ಇದೇ ರೀತಿ ನೀವು ಬಾತ್ರೂಮಲ್ಲೂ ಕೂಡ ಈ ಬಿಸಿನೀರನ್ನು ಹಾಕ್ಬಿಟ್ಟು ಅಲ್ಲಿರುವ ಜರ್ಮ್ಸ್ ಆಗಲಿ, ಹುಳುಗಳ ಕಾಟವನ್ನು ತಡೆಗಟ್ಬೋದು. ವೈಟ್ ಶರ್ಟ್ಗಳು 1-2 ಸಲ ಒಗೆದ ತಕ್ಷಣ ಒಂಥರ ಎಲ್ಲೋ ಕಲರ್ ಆಗಿಬಿಡುತ್ತಲ್ವ, ತುಂಬಾ ಡಲ್ ಅನಿಸ್ತಾ ಇರುತ್ತೆ. ಅದನ್ನು ಮತ್ತೆ ಹಾಕ್ಕೊಳ್ಳಿಕ್ಕೆ ತುಂಬ ಬೇಜಾರಾಗುತ್ತೆ. ಇವಾಗ ಒಂದು ಸೂಪರ್ ಆದಂಥ ಟಿಪ್ಸನ್ನು ಹೇಳ್ತೀನಿ ನೋಡಿ. ನೀವು ಮನೆಯಲ್ಲಿ ಆಸ್ಪಿರಿನ್ ಮಾತ್ರೆ ಇದ್ದರೆ 1-2 ಆಸ್ಪಿರಿನ್ ಮಾತ್ರೆನ ಈ ರೀತಿ ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಮೆಥಡು. ಮಕ್ಕಳ ಯೂನಿಫಾರ್ಮ್ ಕೂಡ ವೈಟ್ ಕಲರ್ ಇದ್ದರೆ ಅದು ಕೂಡ ಬರ್ತಾ ಎಲ್ಲೋ ಕಲರ್ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಮಾತ್ರೆ ಪುಡಿಯಾಗಿದೆ. ಆ ನೀರನ್ನು 2 ಲೀಟರ್ ನೀರಿಗೆ ನಾವು ಈ ಮಾತ್ರೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಮಾತ್ರೆ ಚೆನ್ನಾಗಿ ಕರಗಬೇಕು. ನೆಕ್ಸ್ಟ್ ಇದಕ್ಕೆ 1/4 ಟೀ ಸ್ಪೂನಷ್ಟು ನೀವು ಮನೆಯಲ್ಲಿ ಡೈಲಿ ಉಪಯೋಗಿಸ್ತೀರಲ್ಲ, ಸೋಪಿನ ಪೌಡರ್ ಯಾವುದಾದ್ರೂ ಪರವಾಗಿಲ್ಲ, ಆ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ವೈಟ್ ಕಲರ್ ಶರ್ಟ್ ಇದೆ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ವೈಟ್ ಕಲರ್ ಶರ್ಟನ್ನು ಅದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ಬೇಕು. 30 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಚೆನ್ನಾಗಿ ಅದು ಯೆಲ್ಲೋ ಕಲರ್ ಇದ್ದರೆ, ಕೊಳೆ ಇದ್ದರೆ, ತುಂಬ ಡೀಪಾಗಿ ಅಂಟ್ಕೊಂಡಿರುತ್ತಲ್ಲ ಶರ್ಟಲ್ಲಿ, ಅದೆಲ್ಲ ನೀಟಾಗಿ ರಿಮೂವ್ ಆಗ್ತಾ ಬರುತ್ತೆ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ನೀವು ಬ್ರಷಿಂದ ಇಲ್ಲ ಕೈಯಿಂದನೇ ಈ ರೀತಿ ವಾಶ್ ಮಾಡಿ. ನೆಕ್ಸ್ಟು ಫ್ರೆಶ್ ಆದ ವಾಟರಿಂದ ಒಂದು ಸಲ ಅದ್ಬಿಟ್ಟು ನೀಟಾಗಿ ಅದನ್ನು ಹಿಂಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗತ್ತೆ ವೈಟ್ ಕಲರ್ ಶರ್ಟ್ ಅಂತ ಹೇಳಿ. ಇದೇ ರೀತಿ ನೀವು ವೈಟ್ ಕಲರ್ ಕರ್ಚಿಪ್, ವೈಟ್ ಕಲರ್ ಪಂಜೆಗಳನ್ನು ಕೂಡ ಈ ವಿಧಾನದಲ್ಲಿ ವೈಟ್ ಆಗುವಂತೆ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂಥೇಳಿ. ನೋಡ್ತಿದ್ದೀರಲ್ಲ, ವೈಟ್ ಕಲರ್ ಶರ್ಟ್ ಎಷ್ಟು ವೈಟ್ ಆಗಿದೆ ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ಆದಂಥ ಟಿಪ್ಸ್ ನೋಡೋಣ. ಇವಾಗ ಮತ್ತೆ 2 ಟ್ಯಾಬ್ಲೆಟ್ಸನ್ನು ನಾನು ತೊಗೊಳ್ತಾ ಇದ್ದೇನೆ. ಯಾವುದಾದ್ರೂ ಆಗಿರ್ಬೋದು, ಎಕ್ಸ್ಪೈರ್ಡ್ ಆದಂಥ ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋಣ. ಇದನ್ನು ಸ್ವಲ್ಪ ಈ ರೀತಿ ಪುಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಪುಡಿಯಾದಂಥ ಟ್ಯಾಬ್ಲೆಟ್ಸನ್ನು ನೋಡಿ ಈ ನೀರಿಗೆ ಹಾಕ್ಕೊಳ್ಳೋಣ. ತಣ್ಣೀರಿಗೆ ಹಾಕ್ಕೊಳ್ಬೇಕು, ನೆನಪಿರಲಿ. ತಣ್ಣೀರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಶೀತ ಕೆಮ್ಮು ಅಂದಾಗ ನಮಗೆ ಸಿರಪ್ ಕೊಟ್ಟಿರ್ತಾರಲ್ಲ, ಅದನ್ನು ನಾವು 1 ಸ್ಪೂನ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಆ ಸಿರಪ್ಪಲ್ಲಿ ಮ್ಯಾಗ್ನೀಷಿಯಮ್ ಅಂಶ ತುಂಬಾ ಇರುತ್ತೆ. ಹಾಗಾಗಿ ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀವಲ್ಲ, ಇದಂತೂ ನಮ್ಮ ಗಿಡಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ವಿಧಾನವನ್ನು ನಾವು ರಾತ್ರಿ ಮಾಡಿಡಬೇಕು. ಅಂದರೆ ಈ ಥರ ನೀರಿನಲ್ಲಿ ಹಾಕಿ ರಾತ್ರಿ ಇಟ್ಟು ಬೆಳಗ್ಗೆ ನಾವು ಇದನ್ನು ಗಿಡಗಳಿಗೆ ಬಳಸಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಫ್ಯಾಷನ್ ಗಿಡಗಳಿರಲಿ, ಇಲ್ಲ ಹೂ ಬಿಡುವಂಥ ಗಿಡ ಇರಲಿ, ಅವಕ್ಕೆಲ್ಲ ಸ್ವಲ್ಪ ಹಾಕಬೇಕು, ಜಾಸ್ತಿ ಎಲ್ಲ. ನೋಡಿ, 5-6 ಸ್ಪೂನಷ್ಟು ಹಾಕಿದರೆ ಸಾಕು. ಈ ರೀತಿ ಸ್ವಲ್ಪ ಹಾಕ್ಕೊಂಡೋಗಿ. ತುಂಬಾ ಆ ಗಿಡಗಳಿಗೆ ಎನರ್ಜಿ ಬರುತ್ತೆ, ತುಂಬ ಬೇಗ ಗ್ರೋ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೂಪರ್ ಆದಂಥ ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂದರೆ, ಮತ್ತೆ ನಾನಿಲ್ಲಿ 1 ಟ್ಯಾಬ್ಲೆಟ್ಸನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿಯಾದಂಥ ಟ್ಯಾಬ್ಲೆಟ್ಸನ್ನು 1 ಗ್ಲಾಸ್ ನೀರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣೀರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ,
ಇವಾಗ ಈ ಟ್ಯಾಬ್ಲೆಟ್ಸ್ ಚೆನ್ನಾಗಿ ನೀರಲ್ಲಿ ಡೈಲ್ಯೂಟ್ ಆಗಬೇಕು ನೋಡಿ. ಇದಂತೂ ಗಿಡಗಳಲ್ಲಿ ಉಂಟಾದಂಥ ಹುಳಗಳಿಗೆ ಕೆಲವೊಂದು ವೈಟ್ ಬಗ್ಸ್ ಅಂತ ಇರುತ್ತೆ, ಅದು ಇಡೀ ಗಿಡ ತುಂಬ ವೈಟ್ ಕಲರ್ ಆಗಿ ಗಿಡಗಳ ಕುಡಿ ಅಥವಾ ಚಿಗುರನ್ನು ತಿಂತಾ ಇರುತ್ತೆ. ಅಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ನಾನಿಲ್ಲಿ ಈ ವಾಟರನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದೇ ಗಿಡಗಳಾಗಿರಲಿ, ಮನಿ ಪ್ಲ್ಯಾಂಟ್ ಆಗಿರಲಿ, ಇಲ್ಲ ಈ ರೀತಿ ಇಂಡೋರ್ ಪ್ಲ್ಯಾಂಟ್ ಆಗಿರಲಿ, ಅಂತಹ ಗಿಡಗಳಿಗೆ ಕೆಲವೊಂದು ರೋಗಗಳು ಬರ್ತಾ ಇರುತ್ತೆ. ಈ ರೀತಿ ನೀವು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಹುಳುಗಳಿಂದ ಬರುವಂತಹ ರೋಗಗಳನ್ನು ಇದು ತಡೆಯುತ್ತೆ ನೋಡಿ. ಇಲ್ಲಿ ವೈಟ್ ಚಿಕ್ಕಿಯಾಗಿದೆಯಲ್ಲ ಈ ಗಿಡ, ಇದೆಲ್ಲ ಕಡಿಮೆ ಆಗುತ್ತೆ. ಈ ರೀತಿ ಫ್ಯಾಷನ್ ಗಿಡಗಳಿಗೂ ನೀವು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬಾ ಫ್ರೆಶ್ ಆಗಿ ಗ್ರೀನ್ ಕಲರಿಂದ ಕೂಡಿರುತ್ತೆ. ಒಮ್ಮೊಮ್ಮೆ ಐರನ್ ಬಾಕ್ಸ್ ಓವರ್ ಹೀಟ್ ಆಗುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ನಾವು ಯಾವುದಾದ್ರು ಪಾಲಿಸ್ಟರ್ ಬಟ್ಟೆ ಮೇಲೆ ಐರನ್ ಬಾಕ್ಸ್ ಇಟ್ಟಾಗ ಬಟ್ಟೆನೇ ಅಂಟ್ಕೊಂಡು ಬಂದುಬಿಡುತ್ತೆ ಐರನ್ ಬಾಕ್ಸಿಗೆ. ಆವಾಗ ನಾವು ಏನು ಮಾಡಬೇಕು ಅಂದರೆ, ಈ ಉದ್ದ ಟ್ಯಾಬ್ಲೆಟ್ಸ್ ಬರುತ್ತೆ ನೋಡಿ, ಅದನ್ನು ತಗೊಂಡು ಈ ರೀತಿ ಐರನ್ ಬಾಕ್ಸ್ ಸ್ವಲ್ಪ ನಾವು ಹೀಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಟ್ಯಾಬ್ಲೆಟ್ ತೊಗೊಂಡು ಈ ರೀತಿ ನೀವು ಉಜ್ತಾ ಬಂದರೆ ನೋಡಿ, ನೀಟಾಗಿ ರಿಮೂವ್ ಆಗ್ತಾ ಬರುತ್ತೆ. ಅದರಲ್ಲೂ ಸ್ವಲ್ಪ ಉದ್ದ ಥರ ಬರುತ್ತಲ್ಲ, ಆ ಥರ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಯಾಕಂದರೆ ಕೈ ಸುಡುವಂಥ ಸಾಧ್ಯತೆ ಇರುತ್ತೆ. ನಾವು ಐರನ್ ಬಾಕ್ಸನ್ನು ಸ್ವಲ್ಪ ಹೀಟಲ್ಲಿ ಪ್ಲಗ್ಗಲ್ಲಿ ಹಾಕ್ಕೊಂಡು ಇಟ್ಕೋಬೇಕು, ಸ್ವಲ್ಪ ಹೀಟ್ ಆಗ್ತಾ ಇರಬೇಕದು. ಈ ರೀತಿ ಪ್ರಾಬ್ಲಮ್ ಆದಾಗ ನಿಮ್ಮ ಮನೇಲಿ ಎಕ್ಸ್ಪೈರ್ ಡೇಟ್ ಆಗದೇ ಇರುವ ಟ್ಯಾಬ್ಲೆಟ್ಗಳನ್ನು ಬಳಸ್ಕೋಬೋದು. ಅಂದರೆ ತುಂಬ ಈಸಿಯಾಗಿ ನೀವು ಇದನ್ನು ರಿಮೂವ್ ಮಾಡ್ಬೋದು ನೋಡಿ. ಇಲ್ಲಿ ನಾನು ಎಷ್ಟು ಬೇಗ ಕ್ಲೀನ್ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಕ್ಸ್ಪೈರ್ಡ್ ಆದಂಥ ಟ್ಯಾಬ್ಲೆಟ್ಸ್ಗಳು ನಮಗೆ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ. ಇನ್ಮೇಲೆ ನೀವು ಯಾವುದೇ ಎಕ್ಸ್ಪೈರ್ಡ್ ಆದಂಥ ಟ್ಯಾಬ್ಲೆಟ್ಸ್ಗಳನ್ನು, ಔಷಧಿಗಳನ್ನು ಬಿಸಾಕ್ಬಿಡಿ. ನಿಮ್ಮದೇ ಆದಂಥ ಕ್ರಿಯೇಟಿವಿಟಿಲಿ ಅದಕ್ಕಾದ್ರೂ ಇನ್ನೂ ಹಲವಾರು ರೀತಿಯ ಪ್ರಯೋಜನಗಳು ಈ ಟ್ಯಾಬ್ಲೆಟ್ಸಿಂದ ಇದೆ ಅಂತಾದರೆ ಕಮೆಂಟ್ಸಲ್ಲಿ ತಿಳಿಸಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಯೂಸ್ಫುಲ್ ಆದಂಥ ಟಿಪ್ಸ್ಗಳು ಮತ್ತು ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.